ನಮಸ್ಕಾರ ಎಲ್ರಿಗೂ. ಇವತ್ತು ನಾನು ಸೌತ್ ಇಂಡಿಯನ್ ಸ್ಪೆಷಲ್ ಆದಂಥ ಸೊಪ್ಪು ಹುಳಿ ಹೇಗೆ ಮಾಡೋದು ಅಂತ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊಸಪ್ಪು ಹಾಗೆ ಸೊಪ್ಪು ಹುಳಿ ಇದೆರಡೂ ತುಂಬಾ ಒಳ್ಳೆಯ ರೀತಿಯಲ್ಲಿ ಮುದ್ದೆಗೆ ಕಾಂಬಿನೇಷನ್ ಆಗುತ್ತೆ. ಇವತ್ತು ಆ ಎರಡು ಕಾಂಬಿನೇಷನ್ನಲ್ಲಿ ಒಂದು ಅಂದರೆ ಸೊಪ್ಪು ಹುಳಿನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲನೇದಾಗಿ ಇಲ್ಲಿ ನಾನು ಒಂದು ಕುಕ್ಕರ್ಗೆ ಸ್ವಲ್ಪ ನೀರನ್ನು ಬಿಸಿಯಾಗೋದಕ್ಕೆ ಅಂತ ಇಡ್ತಾ ಇದ್ದೀನಿ. ಹಾಗೆ ಇಲ್ಲಿ ತೊಳೆದಿಟ್ಕೊಂಡಿರೋಂಥ ಮಸೂರ್ ದಾಲ್ನ ಬಳಸ್ತಾ ಇದ್ದೀನಿ. ನೀವು ಬೇಕಾದರೆ ತೊಗರಿಬೇಳೆನೂ ಸಹ ಬಳಸ್ಬೋದು. ಈಗ ಇಲ್ಲಿ ಅರ್ಧ ಕಪ್ಪಷ್ಟು ನೆನೆಸಿಟ್ಟಿರೋಂಥ ಕಡಲೆಕಾಳನ್ನು ಹಾಕ್ತಾಯಿದ್ದೀನಿ. ಒಂದು 4-5 ಎಸಳಷ್ಟು ಬೆಳ್ಳುಳ್ಳಿನ ಹಾಕ್ಕೊಡೋಣ. 1 ಇಂಚಷ್ಟು ಶುಂಠಿನ ಹಾಕ್ತಾಯಿದ್ದೀನಿ. ಹಾಗೆ ಇಲ್ಲಿ ಸೊಪ್ಪು ನಾನು ಏನೇನು ಬಳಸ್ತಾ ಇದ್ದೀನಿ ಅಂತ ಅನ್ನೋದಾದರೆ ಪಾಲಕ್ ಸೊಪ್ಪು ಒಂದು ದೊಡ್ಡ ಕಟ್ಟಷ್ಟು ತೊಗೊಂಡಿದ್ದೀನಿ. ಹಾಗೆ ಮೆಂತ್ಯ ಸೊಪ್ಪು 1 ಹಿಡಿಯಷ್ಟು ತೊಗೊಂಡಿದ್ದೀನಿ. ಮೆಂತ್ಯ ಸೊಪ್ಪು ಹಾಕೋದ್ರಿಂದ ಕಹಿ ಬರೋದಿಲ್ವ ಅಂತ ಅಂದ್ಕೊಳ್ಳೋದಾದರೆ ತುಂಬ ಕಮ್ಮಿ ಪ್ರಮಾಣದಲ್ಲಿ ಹಾಕ್ತಾ ಇರೋದ್ರಿಂದ ನಿಮಗೇನು ಕಹಿ ಗೊತ್ತಾಗೋದಿಲ್ಲ. ಈಗ ನಾನಿಲ್ಲಿ 1 ಈರುಳ್ಳಿ ಮತ್ತು 1 ಟೊಮೆಟೊನ ರಫಾಗಿ ಚಾಪ್ ಮಾಡಿರೋದನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಸೊಪ್ಪನ್ನ ತುಂಬ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಬೇಕಾಗತ್ತೆ. ನಾವು ಬೇಳೆ ಜೊತೆ ಬೇಯಿಸಿದವಾಗ ಮತ್ತು ಕಾಳನ್ನು ಸಹ ಸೇರಿಸಿರೋದ್ರಿಂದ ಸೊಪ್ಪನ್ನು ಮಸಿಯೋದಕ್ಕಾಗೋದಿಲ್ಲ. ಸೊ ಆದಷ್ಟು ಸಣ್ಣಕ್ಕೆ ನೀವು ಹೆಚ್ಚಿಟ್ಕೊಂಡ್ರೆ ಒಳ್ಳೆಯದು. ಈಗ ಮೆಂತ್ಯ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ. ಇದನ್ನು ಸಹ ಸಣ್ಣಕ್ಕೆ ಹೆಚ್ಚಿಟ್ಕೊಳ್ಬೇಕಾಗತ್ತೆ. ಈಗ ಸೊಪ್ಪೆಲ್ಲನೂ ಸೇರಿಸಿದ ನಂತರ ರುಚಿಗೆ ಬೇಕಾಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ನಾನಿಲ್ಲಿ ಕಲ್ಲುಪ್ಪನ್ನು ಬಳಸ್ತಾ ಇದ್ದೀನಿ. ಈಗ ಸ್ವಲ್ಪ ಉಪ್ಪನ್ನು ಹಾಕ್ಬಿಟ್ಟು ಆಮೇಲೆ ಬೇಕಂದರೆ ಎಲ್ಲ ಸಾರೆಲ್ಲ ರೆಡಿಯಾಗಿದ್ದಾದಮೇಲೆ ಇನ್ನು ಸ್ವಲ್ಪ ಬೇಕಾಗಿದ್ರು ಉಪ್ಪು ರುಚಿಗೆ ಬೇಕು ಅಂದರೆ ಸೇರಿಸ್ಕೊಳ್ಬೋದು. ಉಪ್ಪು ಕರಗಲಿ ಅನ್ನೋದಕ್ಕೋಸ್ಕರ ಮೇಲಿಂದ ಸ್ವಲ್ಪ ನೀರನ್ನು ಹಾಕಿ ಈ ರೀತಿ ಸೌಟಲ್ಲಿ ಪುಷ್ ಮಾಡ್ತಾ ಇದ್ದೀನಿ. ಸೊ ದ್ಯಾಟ್ ಉಪ್ಪೆಲ್ಲ ನೀಟಾಗಿ ಬಾಟಮ್ವರೆಗೂ ಹೋಗಿ ಉಪ್ಪು ಕಾಳಿಗೆಲ್ಲ ಹೀರ್ಕೊಳ್ಳುತ್ತೆ ಅಂತ. ಸ್ವಲ್ಪ 1/4 ಚಮಚದಷ್ಟು ಅರಿಶಿಣದ ಪುಡಿ ಹಾಕ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡಿಬಿಡೋಣ. ಈಗ ಇದು ಕರೆಕ್ಟಾಗಿ ಒಂದು 3 ಕೂಗು ಬರಬೇಕಾಗತ್ತೆ. 3 ಕೂಗು ಬಂದು ಇದು ಆರಲಿ. ಇದು ತಣ್ಣಗಾಗೋ ಟೈಮಲ್ಲಿ ನಾವು ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ನೀವು ಬೇಕಾದರೆ ಸಾಂಬಾರು ಪೌಡರನ್ನು ಬಳಸ್ಕೊಂಡು ಸಹ ಈ ಸೊಪ್ಪು ಹುಳಿನ ಮಾಡ್ಬೋದು. ಆದರೆ ಈ ಥರದ್ದು ಒಂದು ಮಸಾಲ ಹಾಕ್ಬಿಟ್ಟು ಮಾಡೋವಂಥ ಸೊಪ್ಪು ಹುಳಿ ಇದೆಯಲ್ವ, ಅದರ ಟೇಸ್ಟೇ ಡಿಫ್ರೆಂಟಾಗಿರುತ್ತೆ. ಈ ಮಸಾಲ ಮಾಡ್ಕೊಳ್ಳೋದಕ್ಕೆ ನಾನಿಲ್ಲಿ 1/4 ಚಮಚದಷ್ಟು ಮೆಂತ್ಯಕಾಳು, ಅರ್ಧ ಚಮಚದಷ್ಟು ಜೀರಿಗೆ, ಹಾಗೆ ಅರ್ಧ ಚಮಚದಷ್ಟು ಧನಿಯಾ ಕಾಳನ್ನು ಬಳಸಿದ್ದೀನಿ. ಇದೆಲ್ಲನೂ ಚೆನ್ನಾಗಿ ಡ್ರೈಯಾಗಿ ರೋಸ್ಟ್ ಮಾಡ್ಕೊಳ್ಬೇಕು. ಇದನ್ನು ಮೊದಲು ಹುರ್ಕೊಂಡು ಆನಂತರ ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ಬೇಕಾಗತ್ತೆ. 2 ಖಾರಕ್ಕೆ ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಬಣ್ಣಕ್ಕೆ ಒಂದು 5-6 ಬ್ಯಾಡಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕು ಅನ್ನೋದಾದರೆ ಇನ್ನೂ 1 ಅಥವಾ 2 ನೀವು ಇನ್ಕ್ರೀಸ್ ಮಾಡ್ಕೊಳ್ಳೇಬಹುದು. ಒಣಮೆಣ್ಸಿನ್ಕಾಯಿ ಚೆನ್ನಾಗಿ ಕ್ರಿಸ್ಪ್ ಆಗೋ ರೀತಿಯಲ್ಲಿ ಹುರ್ಕೊಳ್ಬೇಕು. ಇದನ್ನು ಚೆನ್ನಾಗಿ ಕ್ರಿಸ್ಪ್ ಆಗೋ ರೀತಿಯಲ್ಲಿ ಹುರ್ಕೊಂಡಿದ ನಂತರ ಸ್ಟವ್ನ ಆಫ್ ಮಾಡಿಬಿಟ್ಟು ನಾವು ಆರೋದಕ್ಕೆ ಬಿಟ್ಬಿಡೋಣ. ಈಗ ತಣ್ಣಗಾಗಿದೆ. ಒಂದು ಚಿಕ್ಕದು ಮಿಕ್ಸಿ ಜಾರ್ಗೆ ಹುರಿದಿಟ್ಕೊಂಡಿರೋಂಥ ಧನಿಯಾ, ಮೆಂತ್ಯ, ಜೀರಿಗೆ ಮತ್ತು ಒಣಮೆಣ್ಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ನೆಲ್ಲಿಕಾಯಿ ಸೈಜಲ್ಲಿರೋಂಥ ಹುಣಸೆ ಹಣ್ಣನ್ನು ತೊಗೊಂಡಿದ್ದೀನಿ. ಇದು ತುಂಬ ಸಾಫ್ಟಾಗಿರೋ ಕಾರಣ ನಾನು ನೆನೆಸಲಿಲ್ಲ. ಹಾಗೆ ಇದನ್ನು ರುಬ್ಬೋದಕ್ಕೆ ಸೇರಿಸ್ಕೊಂಡಿದ್ದೀನಿ. ಮತ್ತು ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿಬೇಕಾಗತ್ತೆ ಇದಕ್ಕೆ. ಇದಿಷ್ಟನ್ನು ಸೇರಿಸಿದ ನಂತರ ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಈಗ ನುಣ್ಣಗೆ ರುಬ್ಬಿದ್ದಾಗಿದೆ ನೋಡಿ. ಈ ಕನ್ಸಿಸ್ಟೆನ್ಸಿಯಲ್ಲಿದ್ದರೆ ಸಾಕಾಗುತ್ತೆ. ಈಗ ನಮ್ಮ ಕುಕ್ಕರ್ ಸಹ ಕೂಗಿ ಆರಿದೆ. ಮತ್ತು ಇದನ್ನು ಚೆನ್ನಾಗಿ ಕುದಿಯೋದಕ್ಕೆ ಬಿಡೋಣ. ಹಾಗೆ ಈ ಕುಕ್ಕರ್ಗೆ ರುಬ್ಬಿಟ್ಟಿರೋಂಥ ಮಸಾಲಾನ ಸೇರಿಸ್ಕೊಳ್ಳೋಣ. ನೀವು ಬೇಕಾಗಿದ್ದರೆ ಇದೆಲ್ಲನೂ ಸೇರಿಸಿದ ನಂತರ ನೀವು ಕುದಿಯೋದಕ್ಕಾದರೂ ಬಿಡ್ಬೋದು, ಅಥವಾ ಕುದೀತಾ ಇರೋವಂಥ ಸೊಪ್ಪು ಮತ್ತು ಬೇಳೆಗೆ ಮಸಾಲಾನ ಸಹ ಸೇರಿಸ್ಬೋದು. ಜಾರ್ಗೆ ಸ್ವಲ್ಪ ನೀರನ್ನು ಸಹ ಹಾಕಿ ಇರುವಂಥ ಮಸಾಲ ಪೂರ್ತಿನ ನಾನು ಕುಕ್ಕರ್ಗೆ ಸೇರಿಸಿದ್ದೀನಿ. ಮಸಾಲ ಜೊತೆ ಸೊಪ್ಪು ಮತ್ತು ಬೇಳೆ ಎಲ್ಲ ಬೆರೆತು ಚೆನ್ನಾಗಿದು ಕುದಿ ಬರಬೇಕಾಗತ್ತೆ. ಕುದಿ ಬಂದಾಗ ಇದು ಒಂದು ಒಳ್ಳೆ ಟೇಸ್ಟು ಮತ್ತು ಒಳ್ಳೆ ಘಮನೂ ಸಹ ಬಿಡುತ್ತೆ. ಈಗ ಇದು ಆಲ್ರೆಡಿ ತುಂಬ ಒಳ್ಳೆ ಘಮನ ಬಿಟ್ಟಿದೆ. ಮನೆಯೆಲ್ಲ ಈ ಸಾರಿನ ಸ್ಮೆಲ್ಲೇ ಬರ್ತಾಯಿದೆ. ಮುದ್ದೆ ಹಾಗೆ ಅನ್ನದ ಜೊತೆಯಲ್ಲಂತೂ ಇದು ತುಂಬಾ ಒಳ್ಳೆ ಕಾಂಬಿನೇಷನ್. ಇದು ಮುದ್ದೆ ಮತ್ತು ಅನ್ನಕ್ಕಾದರೆ ಈ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿರುತ್ತೆ. ಒಂದು ವೇಳೆ ನೀವೇನಾದರೂ ಇದನ್ನ ಚಪಾತಿಗೆ ಮಾಡೋದಾದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೊಳ್ಳಿ. ಆವಾಗದು
ಅದಕ್ಕೆ ತಕ್ಕಂಗಿರುತ್ತೆ. ಈಗ ಚೆನ್ನಾಗಿ ಕುದೀತಾ ಇರೋಂಥ ಸೊಪ್ಪು ಮತ್ತು ಬೇಳೆ ಹುಳಿಗೆ ಒಂದು ಒಗ್ಗರಣೆನ ಕೊಡೋಣ. ಒಗ್ಗರಣೆನ ನಾವಿಲ್ಲಿ ಸ್ಪೆಷಲ್ಲಾಗಿ ಮಾಡ್ತಾ ಇರೋದ್ರಿಂದ ತುಪ್ಪನ ಸೇರಿಸಲೇಬೇಕಾಗತ್ತೆ. ಸೊ 1 ಚಮಚದಷ್ಟು ತುಪ್ಪನ ಹಾಕಿದ್ದೀನಿ. ಅದು ಕರಗಿದ ನಂತರ ಸಾಸಿವೆನ ಸೇರಿಸ್ಕೊಂಡು, ಸಾಸಿವೆ ಸಿಡಿದಿದ ನಂತರ ಜೀರಿಗೆ, ಆನಂತರ ಇಂಗು ಒಂದು ಸ್ವಲ್ಪ, ಹಾಗೆ ಕರಿಬೇವಿನ ಸೊಪ್ಪು ಒಂದು ಸ್ವಲ್ಪ ಹಾಕ್ಬಿಟ್ಟು ಒಣಮೆಣ್ಸಿನ್ಕಾಯಿ 2 ಹಾಕಿದ್ದೀನಿ. ಇದಿಷ್ಟನ್ನು ಚೆನ್ನಾಗಿ ತುಪ್ಪದಲ್ಲಿ ಹುರ್ಕೊಳ್ಳೋಣ. ಈಗ ಹುರಿದಿದ್ದಾಗಿದೆ. ರೆಡಿಯಾಗಿರೋವಂಥ ಒಗ್ಗರಣೆನ ಕುಕ್ಕರ್ಗೆ ಮತ್ತೆ ಸೇರಿಸ್ಕೊಂಡು 1-2 ಕುದಿ ಬರಿಸ್ಬಿಡೋಣ ಅಷ್ಟೇ. ಇನ್ನು ಹೆಚ್ಚಿಗೆ ಏನೂ ಇಲ್ಲ ಈ ಸೊಪ್ಪಿನ ಹುಳಿ ಮಾಡೋದಕ್ಕೆ. ನೋಡಿದ್ರಲ್ಲ, ನಿಮಗೆಲ್ಲ ಈ ಒಂದು ಸುಲಭವಾಗಿ ಮತ್ತು ಟ್ರೆಡಿಷನಲ್ ಆಗಿ ಮಾಡುವಂಥ ಸೊಪ್ಪಿನ ಹುಳಿ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಹಾಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆಗೂ ಈ ಒಂದು ರೆಸಿಪಿನ ಶೇರ್ ಮಾಡಿ. ಗೊತ್ತಿಲ್ದಿರ ಇರೋರಿಗೆ ಖಂಡಿತವಾಗ್ಲೂ ಇದೊಂದು ಹೆಲ್ಪ್ ಆಗುತ್ತೆ. ಹಾಗೆ ನಿಮ್ಮ ಅನಿಸಿಕೆ ಏನೇ ಇದ್ರೂ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತೆ ಇನ್ನೂ ಒಂದು ರೆಸಿಪಿ ಮುಖಾಂತರ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.